ಸಿಂಧು, ಇನ್ ಕೇಸ್ ನಮಗೆ ಈ ಗೌರ್ಮೆಂಟ್ ಕಾಂಟ್ರಾಕ್ಟ್ ಸಿಗ್ಲಿಲ್ಲ ಅಂದ್ರೆ? ಸಿಗುತ್ತೆ, ನಮಗೀ ಕಾಂಟ್ರಾಕ್ಟ್ ಪಕ್ಕ ಸಿಗುತ್ತೆ. ಈ ಪ್ರಾಜೆಕ್ಟ್ ಸಿಕ್ಕಿಲ್ಲ ಅಂತ ಹತ್ತು ಕರೆದು ಒದ್ದಾಡ್ಬೇಕು ಅಂತ ಒಳ್ಳೆ ಬಜೆಟ್ ನಮ್ದು. ಆ ಸಿಂಧು ಮಾಡಿರೋ ಕ್ಯಾಲ್ಕುಲೇಷನ್ ಇವತ್ತು ಪಕ್ಕ ಮಿಸ್ ಆಗತ್ತೆ ಲಕ್ಕಿ. ಮಿಸ್ ಆಗೋದಕ್ಕೆ ನಾನು ಬಿಟ್ರೆ ತಾನೆ. ಐ ಲೈಕ್ ಯುವರ್ ಕಾನ್ಫಿಡೆನ್ಸ್. ಆದರೆ ಧರ್ಮೇಂದರ್ ಅಂಕಲ್ ವಿರುದ್ಧನೇ ಯಾಕೆ? ನನಗೆ ಈಗಲೂ ನಮ್ಮದು ಅವ್ರದ್ದು ಒಂದೇ ಕಂಪನಿ ಅಂತ ಅನ್ನಿಸ್ತಾ ಇದೆ. ಮಾಮ್ ಹೇಳಿದ್ದು ನಮ್ಮ ಕಂಪನಿ ನಂಬರ್ 1 ಆಗಲಿ ಅಂತಾನೆ ಹೊರತು ಧರ್ಮೇಂದರ್ ಅಂಕಲ್. ಹಲೋ, ನನ್ನ ಹೆಸರು ನಿನ್ನ ಮೊಬೈಲ್ ಡಿಸ್ಪ್ಲೇನಲ್ಲಿ ತೋರಿಸ್ತಿದ್ಯಾ? ಎಂಥ ಪ್ರಶ್ನೆ ಕೇಳಿದೆ ಮಗ. ಮತ್ತೆ ಎಷ್ಟು ಸಾರಿ ನಾನು ನಿನ್ನನ್ನು ಮೀಟ್ ಮಾಡಬೇಕು ಅಂತ ಹೇಳ್ದೆ ಹೇಳು. ಸಾರಿ ಕಣೋ, ಸ್ವಲ್ಪ ಬ್ಯುಸಿ ಇದ್ದೆ. ಮದ್ವೆ ಆದ್ಮೇಲೆ ಎಲ್ಲ ಹೀಗೆ ಅಪ್ಪ. ಹಾಗೇನಿಲ್ಲ ಕಣೋ, ನನ್ನ ಫ್ರೆಂಡ್ನ ನೋಡೋಕೆ ಒಂದು ಸಣ್ಣ ಕಾರಣ ಸಿಕ್ಕಿದ್ರು ಸಾಕು, ಓಡ್ ಬಂದ್ಬಿಡ್ತೀನಿ. ಹಾಗಿದ್ರೆ ಯಾವಾಗ ಬರ್ತೀಯಾ? ಅದು ಒಂದು ಇಂಪಾರ್ಟೆಂಟ್ ಟೆಂಡರ್ ಇದೆ, ಸಿಕ್ಕಿದ ತಕ್ಷಣ ನಾನೇ ಕಾಲ್ ಮಾಡಿ ಬಂದ್ಬಿಡ್ತೀನಿ. ನಂಗೂ ನಿಮ್ಮ ತೋಟದ ಮನೆ ನೋಡಬೇಕು ಅಂತ ತುಂಬಾ ಆಸೆ ಇದೆ. ಬೆಳದಿಂಗ್ಳೆ ರಾತ್ರಿಯಲ್ಲಿ ಊಟ ಮಾಡಬೇಕು, ನಿನ್ ಜೊತೆ ಹರಟೆ ಹೊಡಿಬೇಕು ಅಂತ ತುಂಬಾ ಆಸೆ ಇದೆ ಕಣೋ. ಹಾಗಿದ್ರೆ ಅದಕ್ಕೇನು ಕರ್ಕೊಂಡು ನಮ್ಮ ತೋಟದ ಮನೆಗೆ ಬಂದ್ಬಿಡು. ಖಂಡಿತ, ನಾನು ನನ್ನ ಹೆಂಡತಿ ಬರ್ತೀವಿ. ಓಕೆನಾ? ಸರಿ, ಓಕೆ ಬಾಯ್. ಸಿಂಧು ಅವರೇ, ಮೇಲ್ ಬಂತಾ? ನಾನೊಂದ್ಸಲ ಚೆಕ್ ಮಾಡ್ತೀನಿ. ಮಾಮ್, ನನ್ಗಿವಾಗ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ನಿನ್ ಡ್ಯಾಡ್ ಏನು ಮಾಡಬಾರ್ದು ಅಂತ ಹೇಳಿದಾರೆ ತಾನೆ. ಅವರಿಗೆ ಅವ್ರ ಅಕ್ಕನ ಎದುರಾಕೊಳ್ಳಕ್ಕೆ ಭಯ ಇರ್ಬೇಕಾದ್ರೆ ನಾವ್ ಏನ್ ಮಾಡೋದಕ್ ಸಾಧ್ಯ ಹೇಳು? ಹಾಗಂತ ನನ್ಗಿದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಇರೋದಿಕ್ ಆಗಲ್ಲ ಮಾಮ್. ನಿನ್ನೆ ರಾತ್ರಿ ಆ ಸಿಂಧು ವಿರಾಟ್ ನೈಟ್ ಔಟ್ ಹೋಗಿದ್ದಾರೆ ಅಂತ ಗೊತ್ತಾದ್ಮೇಲೆ ನನಗಂತೂ ಹುಚ್ಚಿಡ್ದಂಗ್ ಆಗ್ತಾ ಇದೆ. ಇನ್ನು ನಾನ್ ಸುಮ್ನೆ ಇದ್ರೆ ನನ್ ವೀರ್ ನನ್ ಬಿಟ್ಟು ಹೊಟ್ಟೋಗ್ತಾನೆ. ಮಾಮ್ ಪ್ಲೀಸ್ ಮಾಮ್, ನೀನೇ ಏನಾದ್ರೂ ಮಾಡು, ನನಗ್ ನನ್ ವೀರ್ ಸಿಗೋ ಹಾಗೆ ಮಾಡು. ಬೇಬಿ, ನಾನಿವಾಗೇನೂ ಮಾಡೋ ಸ್ಥಿತಿಲಿ ಇಲ್ಲ ಅನ್ನೋದು ನಿನ್ಗೂ ಗೊತ್ತಿದೆ ತಾನೆ. ಹಾಗೆ ಹೇಳ್ಬೇಡ ಮಾಮ್. ಅವರಿಬ್ರು ದಿನದಿಂದ ದಿನಕ್ಕೆ ಹತ್ರ ಆಗ್ತಿರೋದು ನೋಡಿದ್ರೆ ನಂಗೆ ತುಂಬಾ ಭಯ ಆಗ್ತಾ ಇದೆ. ಅತ್ತೆ ಬೇರೆ ಏನು ಹೇಳ್ದೆ ಸುಮ್ನೆ ಆಗ್ಬಿಟ್ಟಿದ್ದಾರೆ. ಬೇಬಿ, ನಾನ್ ಹೇಳೋದನ್ನ ಮಾಡ್ತೀಯಾ? ವೀರ್ ಸಿಗ್ತಾನೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಇಷ್ಟು ಹೊತ್ತು ನನ್ನ ಹತ್ರ ಹೇಳಿದ್ದನ್ನ ನೇರವಾಗಿ ಹೋಗಿ ನಿಮ್ಮ ಅತ್ತೆ ಹತ್ರ ಹೇಳು. ಅವ್ರು ಕೊಡೋ ಉತ್ತರದ ಮೇಲೆ ನಿನ್ನ ಬದುಕು ನಿರ್ಧಾರ ಆಗತ್ತೆ. ಹಾಗೆ ಅವ್ರ ಬಣ್ಣನೂ ಬಯಲಾಗತ್ತೆ. ಅದು ಅತಿಗೆ ಬೇಬಿ, ಈಶಾನಿ, ನಿನ್ಗೆ ನನ್ ಮೇಲೆ ನಂಬಿಕೆ ಇಲ್ವಾ? ತ್ರಿಲೋಚನಾಗೆ ನನ್ ಮಾತಿನ ಮೇಲೆ ನನ್ ಮೇಲೆ ಮೊದ್ಲಿಂದಾನೂ ಡೌಟ್ ಇದೆ. ಆದ್ರೆ ನಿನಗೂ ಅತಿಗೆ ಅದು ಈಶಾನಿ, ತಾಳ್ಮೆ ಅನ್ನೋದು ಬರೀ ಪದ ಅಲ್ಲ, ಗೆಲುವಿನ ಅಸ್ತ್ರ. ತಾಳ್ಮೆ ಇದ್ರೆ ಮಾತ್ರನೇ ನೀನ್ ಅನ್ಕೊಂಡಿದ್ದು ಸಿಗೋಕ್ ಸಾಧ್ಯ. ಈಶಾನಿ, ನಿನ್ಗೆ ವಿರಾಟ್ ಸಿಗ್ತಾನೆ ಅಂತ ನಾನು ಒಂದ್ಸಲಿ ಹೇಳಿದ್ಮೇಲೆ ಮುಗೀತು. ಸಿಕ್ಕೇ ಸಿಗ್ತಾನೆ. ಅಲೆಗಳು ಎಷ್ಟೇ ಅಬ್ಬರ್ಸಿದ್ರು
ಸಮುದ್ರದ ದಡ ಯಾವತ್ತೂ ಬದಲಾಗಲ್ಲ ಅನ್ನೋದು ನಿನಗೆ ನೆನ್ಪಿರ್ಲಿ. ಅತ್ತೆ, ಹೀಗ್ ಪದೇ ಪದೇ ಪ್ರಶ್ನೆ ಮಾಡಿ ನನ್ ತಾಳ್ಮೆನ ಪರೀಕ್ಷೆ ಮಾಡ್ಬೇಡ. ಈ ವಸುಂಧರ ಮಾತ್ ತಪ್ಪಿದ್ದು ಇತಿಹಾಸದಲ್ಲೇ ಇಲ್ಲ. ಸ್ವಲ್ಪ ಸಮಯ ಆಗ್ಬೋದು ಅಷ್ಟೇ. ನೋಡು, ನಿನಗೆ ಕಾಯೋ ಮನಸ್ಥಿತಿ ಇದ್ರೆ ಇಲ್ಲಿರು, ಇಲ್ಲ ಅಂದ್ರೆ ನಿನ್ನಿಷ್ಟ. ಈ ಪೇಜಲ್ಲಿ ನೋಡಿದ್ರೆ ಕೊಲೆ, ಈ ಪೇಜಲ್ಲಿ ನೋಡಿದ್ರೆ ದರೋಡೆ, ಒಳ್ಳೆ ನ್ಯೂಸ್ಗಳೇ ಇಲ್ಲ. ನಮಗ್ ಸಮಾಧಾನ ಆಗೋಂಥ ಒಳ್ಳೆ ವಿಚಾರ ಸಿಗೋದು ಈಗ ಅಪರೂಪ ಸರ್. ಯಾರು? ಓ ಬೀಗ್ರೆ, ಬನ್ನಿ 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 ಕೂತ್ಕೊಳ್ಳಿ. ಹಾ, ಹೇಗಿದ್ದೀರಾ? ನಿಮ್ ಪ್ರಶ್ನೆಗಳು ಎಷ್ಟು ಸುಲಭ ಇದೆಯೋ ಉತ್ತರ ಹೇಳೋಕೆ ಅಷ್ಟೇ ಕಷ್ಟ. ಯಾಕೆ, ಏನಾಯ್ತು ಬೀಗ್ರೆ? ಬತ್ತಳಿಕೆಯಲ್ಲಿ ಬಚ್ಚಿಟ್ಟಿರೋ ಒಳ್ಳೆ ಬಾಣನ ಯೋಧ ಯುದ್ಧ ಗೆಲ್ತಾನೆ. ಯಾಕೆ ಹೇಳಿ? ಅವನ್ ಯುದ್ಧ ಗೆಲ್ಲೇಬೇಕು, ಆ ಅವಶ್ಯಕತೆ ಅವನಿಗಿದೆ. ಅದಕ್ಕೆ ಅಂದ್ರೆ ಅವಶ್ಯಕತೆ ಇದ್ದಾಗ್ಲೇ ಬಚ್ಚಿಟ್ಟಿದ್ದನ್ನ ಹೊರಗೆ ತೆಗಿಕೆ ಮನ್ಸಾಗೋದು. ನಿಜವಾಗ್ಲೂ ಬೀಗ್ರೆ, ನಿಮ್ ಮಾತಿನಲ್ಲಿರೋ ಒಳ ಅರ್ಥ ನಂಗೆ ಗೊತ್ತಾಗ್ತಿಲ್ಲ. ಒಂದ್ ಕೆಲ್ಸ ಮಾಡೋಣ, ಒಳಗಡೆ ಸ್ಟ್ರಾಂಗ್ ಕಾಫಿ ಕುಡಿತಾ ಚರ್ಚೆ ಮಾಡೋಣ ಬನ್ನಿ. ಅದು ಹಾಗಲ್ಲ. ಒಂದೊಂದ್ಸರಿ ಹೀಗೆಲ್ಲ ಗೊತ್ತಿಲ್ಲದೆ ಮಾತಾಡ್ಬಿಡ್ತೀನಿ. ಬೀಗ್ರೆ, ನನಗ್ ಗೊತ್ತು ನೀವು ಭೈರವಿ ಸಿಂಧು ಆಗಿರೋದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ. ಬೀಗ್ರೆ, ಈ ವಿಷಯ ನಂಗೆ ಮೊದ್ಲೇ ಗೊತ್ತಿತ್ತು, ಈಗ ಮನೆಯವ್ರಿಗೆಲ್ಲ ಗೊತ್ತಾಗಿದೆ ಅಷ್ಟೇ. ವಿಷಯ ಒಂದೇ ಸಾಲ ಆದ್ರೂ ಆ ತೂಕ ತಡೆಯೋ ಶಕ್ತಿನ ನನ್ಗಿಲ್ಲ ಅನ್ಸ್ತಿದೆ ಬೀಗ್ರೆ.